ಮದುವೆಗೆ ಪ್ರಿಯಕರ ನಿರಾಕರಿಸಿದ್ದಕ್ಕೆ ಯುವತಿ ಸೂಸೈಡ್. ಮಗಳ ಸಾವಿನ ಬಳಿಕ ತಾಯಿ ನೇಣಿಗೆ ಶರಣು. ಪ್ರಿಯಕರ ಹರಿಕೃಷ್ಣ ವಿರುದ್ಧ ಕೇಸ್ ನೀಡಲು ಹೋದ ಯುವತಿ ತಂದೆ. ನಂಜುಂಡೇಗೌಡ ಮೇಲೆಯೇ ಮಂಡ್ಯ ಪೊಲೀಸರ ಎಫ್ಐಆರ್. ನ್ಯಾಯ ನೀಡಬೇಕಿದ್ದ ಖಾಕಿಯಿಂದ ಘೋರ ಅನ್ಯಾಯ. ದಾರುಣ ಘಟನೆಗೆ ಸಾಕ್ಷಿಯಾದ ಮಂಡ್ಯದ ಹೆಬ್ಬಕವಾಡಿ ಗ್ರಾಮ. ಪ್ರಿಯಕರ ಮದುವೆಯಾಗಲು ಒಪ್ಪದಿದ್ದಕ್ಕೆ ಮನನೊಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಅವಳ ತಾಯಿಯು ಉಸಿರು ನಿಲ್ಲಿಸಿದ ದಾರುಣ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆಯ ಹೆಬ್ಬಕವಾಡಿ ಗ್ರಾಮದ 21 ವರ್ಷದ ವಿಜಯಲಕ್ಷ್ಮಿಯು ಮಾರಸಿಂಗನಹಳ್ಳಿಯ ಹರಿಕೃಷ್ಣ ಎನ್ನುವ ಯುವಕನನ್ನು ಪ್ರೀತಿಸುತ್ತಿದ್ದಳು. ಇಷ್ಟೇ ಅಲ್ಲದೆ ಇದೇ ಲವ್ ನೆಪದಲ್ಲಿ ಇಬ್ಬರು ದೈಹಿಕ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದರು. ಆದರೆ ಕಳೆದ ಕೆಲ ತಿಂಗಳ ಹಿಂದೆ ಹರಿಕೃಷ್ಣ ಬೇರೆ ಯುವತಿಯರ ಜೊತೆ ಸಲುಗೆ ಬೆಳೆಸಿಕೊಂಡು ಅವರೊಂದಿಗೆ ಸುತ್ತಾಡಲು ಪ್ರಾರಂಭಿಸಿದ್ದನು. ಇನ್ನು ವಿಚಾರ ತಿಳಿದು ವಿಜಯಲಕ್ಷ್ಮಿ ಇಬ್ಬರು ಮದುವೆಯಾಗೋಣವೆಂದು ಕೇಳಿಕೊಂಡಿದ್ದಾಳೆ. ಆದರೆ ಇದಕ್ಕೆ ಹರಿಕೃಷ್ಣ ನಿರಾಕರಿಸಿ ಅವಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದ. ಇದರಿಂದ ತನ್ನ ಜೀವನವೇ ನಾಶವಾಯಿತೆಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ವಿಜಯಲಕ್ಷ್ಮಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಮಗಳ ಸಾವಿನಿಂದ ಆಘಾತಕ್ಕೊಳಗಾಗಿ ವಿಜಯಲಕ್ಷ್ಮಿ ಸಾವಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಅವಳ ತಂದೆ ನಂಜುಂಡೇಗೌಡ ಮಂಡ್ಯ ಗ್ರಾಮಾಂತರ ಠಾಣೆಗೆ ಹೋಗಿದ್ದರು. ಆದರೆ ದೂರು ದಾಖಲಿಸಿಕೊಂಡು ಯುವತಿ ಸಾವಿಗೆ ನ್ಯಾಯ ನೀಡಬೇಕಿದ್ದ ಪೊಲೀಸರು ಕಂಪ್ಲೇಂಟ್ ಕೊಡಲು ತೆರಳಿದ್ದ ನಂಜುಂಡೇಗೌಡ ಅವರ ಮೇಲೆಯೇ ಕೇಸ್ ದಾಖಲಿಸಿದ್ದರು. ಇದರಿಂದ ತೀವ್ರ ನೊಂದು ಒಂದು ಕಡೆ ಮಗಳ ಸಾವಿಗೆ ನ್ಯಾಯ ಸಿಗುತ್ತಿಲ್ಲ, ಇನ್ನೊಂದೆಡೆ ಜೀವನದಲ್ಲಿ ಶಾಂತಿ ನೆಮ್ಮದಿಯೂ ಇಲ್ಲ ಎಂದು ಮೃತ ವಿಜಯಲಕ್ಷ್ಮಿ ತಾಯಿ ಲಕ್ಷ್ಮಿ ಗುರುವಾರ ನೇಣಿಗೆ ಶರಣಾಗಿದ್ದಾಳೆ. ಇನ್ನು ಲಕ್ಷ್ಮಿ ಮೃತದೇಹವನ್ನು ಸಾಗಿಸಲು ಬಿಡದೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಅಲ್ಲದೆ ಕೂಡಲೇ ಆರೋಪಿಯನ್ನು ಬಂಧಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ದಾರುಣ ಘಟನೆಗಳು ಸಂಭವಿಸುತ್ತಿರುವುದು ಸಮಾಜದಲ್ಲಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತಿರುವುದು ಸುಳ್ಳಲ್ಲ. ಪ್ರೀತಿಯ ನಾಟಕವಾಡಿ ಯುವತಿಯ ಬಾಳಿಗೆ ಬೆಂಕಿ ಇಟ್ಟ ಹರಿಕೃಷ್ಣನಿಗೆ ಕಠಿಣ ಶಿಕ್ಷೆ ಆಗಬೇಕು. ಅಲ್ಲದೆ ಮುಖ್ಯವಾಗಿ ಯುವತಿ ಸಾವಿನ ಬಳಿಕ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದ ಅವಳ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಬದಲು ಅವಳ ತಾಯಿಯ ಸಾವಿಗೆ ಕಾರಣವಾಗಿ ಅನ್ಯಾಯವೆಸಗುವ ಮೂಲಕ ಅಮಾನವೀಯ ನಡೆ ಅನುಸರಿಸಿರುವ ಪೊಲೀಸರ ವಿರುದ್ಧವೂ ಕ್ರಮವಾಗಬೇಕಿದೆ. ಅದೇನೇ ಇರಲಿ, ಇಲ್ಲಿ ವಿಜಯಲಕ್ಷ್ಮಿ ಯೋಚಿಸದೆ ಪ್ರಿಯಕರನ ಪೂರ್ವಾಪರ ತಿಳಿದುಕೊಳ್ಳದೆ ಮೋಸ ಹೋಗಿರುವುದು ಒಂದೆಡೆಯಾದರೆ, ಅನ್ಯಾಯವನ್ನು ಸಹಿಸಿಕೊಳ್ಳದೆ ನೇಣಿಗೆ ಶರಣಾದ ಲಕ್ಷ್ಮಿ ಮತ್ತೊಂದೆಡೆ. ಇನ್ನು ಇದೆಲ್ಲದಕ್ಕೂ ಮಿಗಿಲಾಗಿ ಕಾನೂನು ರಕ್ಷಕರಾಗಬೇಕಿದ್ದ ಪೊಲೀಸರೇ ಕಾನೂನು ಭಕ್ಷಕರಾಗಿದ್ದಾರೆ ಅನ್ನೋದು ಸುಳ್ಳಲ್ಲ. ಅಲ್ಲದೆ ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಈ ದುಷ್ಟ ವ್ಯವಸ್ಥೆಯ ವಿರುದ್ಧ ಎಂಥವರದ್ದಾದರೂ ರಕ್ತ ಕುದಿಯದೆ ಇರಲಾರದು. ಯಾಕಂದ್ರೆ ಈ ಎಲ್ಲದರಲ್ಲಿ ಆಗಿರುವುದು ಘೋರ ಅನ್ಯಾಯ ಅಲ್ವಾ? ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.